ಹಲೋ ಗೆಳೆಯರೇ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ಎಲ್ಲರೂ ಚೆನ್ನಾಗಿರಿ. ಇವತ್ತು ನಾನೊಂದು ಫಿಶ್ ಮಸಾಲ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡಿ. ಅದಕ್ಕೆ ಬೇಕಾಗಿ ಸಾಮಗ್ರಿಗಳು: ಮೀನು, ಇದು ಬಾಂಗಡೆ ಮೀನು. ಈ ಬಾಂಗಡೆ ಮೀನಿಗೆ ನಾನು ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ, ನಿಂಬೆಹಣ್ಣಿನ ರಸ ಮತ್ತೆ ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ ನೋಡಿ. ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ, ಉಪ್ಪು. ಮೀನಿಗೂ ನಾನು ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೀವುಗಳು ನಿಮಗೆ ಎಷ್ಟು ಬೇಕು ಟೇಸ್ಟಿಗೆ ಅದು ಹಾಕೊಳ್ಳಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ. ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೀನಿ ಮತ್ತೆ ಕೊಬ್ಬರಿ ಎಣ್ಣೆ. ನಾನೀಗ ಕೊಬ್ಬರಿ ಎಣ್ಣೆಯಲ್ಲಿ ಫಸ್ಟ್ ಮೀನನ್ನ ಹುರ್ಕೊಂತೀನಿ. ಆಮೇಲೆ ಅದೇ ಎಣ್ಣೆಯಲ್ಲಿ ನಾನು ಮಸಾಲೆನೂ ಮಾಡ್ತೀನಿ. ಅದರಿಂದ ಸ್ವಲ್ಪ ಎಣ್ಣೆ, ಒಂದೆರಡು ಸ್ಪೂನು ಕೊಬ್ಬರಿ ಎಣ್ಣೆ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಮೀನನ್ನ ಸ್ವಲ್ಪ ಹುರ್ಕೊಂತೀನಿ. 10 ನಿಮಿಷದಲ್ಲಿ ಇದು 2 ಸೈಡ್ ಹುರ್ಕೊಳ್ಳುತ್ತೆ. ಆಮೇಲೆ ಆ ಮಸಾಲ ಇದೇ ಎಣ್ಣೆಯಲ್ಲಿ ಮಸಾಲನ್ನು ಮಾಡ್ತೀನಿ ನೋಡಿ. ಮೀನು ಫ್ರೈ ಆಯಿತು. ಅದನ್ನೀಗ ನಾನೊಂದು ಪ್ಲೇಟಲ್ಲಿ ತೆಗಿತೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ. ಫುಲ್ ಹಾಕಲ್ಲ, ಒಂದು ಸ್ವಲ್ಪ ಹಾಕ್ತೀನಿ. ನಾನು ಆಗಲೇ ನಿಮಗೆ ಹುಣಸೆಹಣ್ಣಿನ ರಸ ತೋರ್ಸೋಕ್ಕೆ ಮರ್ತೋಗಿತ್ತು. 1 ಸ್ಪೂನ್ ಹುಣಸೆಹಣ್ಣಿನ ರಸನೂ ಬೇಕು. ಇದನ್ನು ಸ್ವಲ್ಪ ಕೆಂಪಗೆ ಮಾಡ್ಕೊತೀನಿ. ಈ ಪುಡಿಗಳು ಮತ್ತು ಉಪ್ಪು ಹಾಕ್ಕೊಂತೀನಿ. ಉಪ್ಪು ನೋಡ್ಬಿಟ್ಟು ಹಾಕಿ. ಮೆಣಸಿನ್ಕಾಯಲ್ಲೂ ಹಾಕಿದ್ದೀನಿ, ಅಲ್ಲ ಮೀನಲ್ಲೂ ಹಾಕಿದ್ದೀನಿ. ತುಂಬ ಹೈ ಫ್ಲೇಮ್ ಬೇಡ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡಿದರೆ ಸಾಕು. ಯಾಕೆಂದರೆ ಪುಡಿಗಳೆಲ್ಲ ಬೇಗ ಸೀದೋಗ್ಬಿಡುತ್ತೆ. ಅದರಿಂದ ನೋಡಿ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಇದ್ರ ಜೊತೆಗೆ ಈಗ ಸ್ವಲ್ಪ ಮೆಣಸು, ಕಪ್ಪು ಮೆಣಸಿನ ಪುಡಿನೂ ಹಾಕ್ತೀನಿ. ನಾನು ಇಡಕ್ಕೆ ಮರ್ತೋಯ್ತು. 2 ಸ್ಪೂನ್ ಹಾಕಿದ್ದೀನಿ. ಈ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ಅದ್ರದ್ದು ಅರೋಮ ತುಂಬ ಚೆನ್ನಾಗಿರುತ್ತೆ ಮೆಣಸಿಂದು. ಈಗ ಹುಣಸೆಹಣ್ಣಿನ ರಸನೂ ಹಾಕ್ತೀನಿ. ಟೀ ಸ್ಪೂನಲ್ಲಿ 1-2 ಟೀ ಸ್ಪೂನ್ ಹಾಕ್ತೀನಿ ನೋಡಿ. 1-2 ಟೀ ಸ್ಪೂನು ಹುಣಸೆಹಣ್ಣಿನ ರಸ ಹಾಕ್ತಿದ್ದೀನಿ. ಇದು ತೆಂಗಿನಕಾಯಿ ಹಾಲು. ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ನಿಧಾನವಾಗಿ ಇದ್ರೆ ಸಾಕು. ಈಗ ಅದರಲ್ಲಿ ನಾನು ಈ ಮೀನನ್ನ ಇಡ್ತಾ ಇದ್ದೀನಿ ನೋಡಿ. ಈಗ ಈ ಮಸಾಲೆಯಲ್ಲೇ ಈ ಮೀನು ಈಗ ಚೆಂದಾಗಿ ಬೇಯಲಿ. ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಿರ್ತೀನಿ ನೋಡಿ. ಆಯಿತು ಫಿಶ್ ಮಸಾಲ. ಈಗ ಅದರ ಮೇಲೆ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇಷ್ಟೇ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕೊಬ್ಬರಿ ಎಣ್ಣೆ ಆಗಿದ್ದರಿಂದ ಏನು ವರಿ ಮಾಡಬೇಕಂತ ಇಲ್ಲ. ಎಣ್ಣೆ ಜಾಸ್ತಿ ಆಯಿತು ಅಂತ. ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಮೀನಿನ ಮಸಾಲ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ.